ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಸ್ ಯು ಆಲ್ ನೋ, ನನ್ನ ದಿನ ಸ್ಟಾರ್ಟ್ ಆಗೋದೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದ್ರಿಂದ ಅಂತ. ಸೊ ಇವತ್ತು ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ. ಸೊ ನಾನು ಹೇಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಮಸಾಲ ಎಲ್ಲ ಹಾಕದೆ ಎಷ್ಟು ಫಟಾಫಟ್ ಅಂತ ಹೇಗೆ ಮಾಡ್ತೀನಿ ವೆಜಿಟೇಬಲ್ ಪಲಾವ್ ಅಂತ ನಿಮಗೂ ಇವತ್ತು ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ವೆಜಿಟೇಬಲ್ಸ್ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಇವಾಗ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಸೋಯಾ ಚಂಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ಗೆ. ಕ್ಯಾರೆಟ್, ಬೀನ್ಸ್, ನೀವು ಬಟಾಣಿ ಅದೆಲ್ಲ ಏನೇನು ಇಷ್ಟ ತರಕಾರಿಗಳೆಲ್ಲ ಹಾಕೊಳ್ಳಿ. ನಾನು ಕ್ಯಾರೆಟ್, ಬೀನ್ಸ್ ಜೊತೆಗೆ ಇವತ್ತು ಸೋಯಾ ಚಂಕ್ಸ್ ಹಾಕ್ತಿದ್ದೀನಿ. ಯೂಶ್ವಲ್ ಹಾಕ್ತೀನಿ. ಇದು ಹಾಕಿದ್ರೆ ನನ್ನ ಹಸ್ಬೆಂಡ್ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗಂತೂ ಇದು ದೇ ಫೀಲ್ ಲೈಕ್ ನಾನ್ ವೆಜ್. ಅಮ್ಮ ಮಧ್ಯ ಚಿಚ್ಚಿ ಎಲ್ಲ ಸಿಗ್ತಾ ಇದೆ ಅಂತ ತಿಂತಾರೆ. ಸೊ ಹಾಗಾಗಿ ವಾಟರ್ನ ಬಾಯ್ಲ್ ಮಾಡ್ತಾ ಇದ್ದೀನಿ ಸೋಯಾ ಚಂಕ್ಸ್ ಹಾಕಲಿಕ್ಕೆ. ನನಗೆ ಫಸ್ಟ್ ಆಫ್ ಆಲ್ ಸೋಯಾ ಚಂಕ್ಸ್ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಅಂಟಿಲ್ ಐ ಫೌಂಡ್ ದಿಸ್ ಮಿನಿ ಸೋಯಾ ಚಂಕ್ಸ್. ನಂಗೆ ಇವಾಗ ಸಖತ್ ಇಷ್ಟ ಆಗ್ತದೆ. ಇದು ಹಾಕಿದ್ರೆ ಇಟ್ ಈಸ್ ಆಲ್ಸೋ ಹೈ ಇನ್ ಪ್ರೋಟೀನ್. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ಕೊಡೋದಕ್ಕಿಂತ ಈ ಥರ ಪಲಾವ್ಗೆಲ್ಲ ಹಾಕಿಬಿಟ್ರೆ ಅವ್ರು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲಾವ್ಗೆ ಬೇಕಾಗಿರೋ ಒಂದು ಖಾರನ ರುಬ್ಕೊಬೋಣ. ಇದಕ್ಕೇನಿಲ್ಲ, ಸಿಂಪಲಾಗಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ನೀವು ರುಬ್ಬಿಟ್ಕೊಂಡು ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ 5 ಮಿನಿಟ್ಸಲ್ಲಿ ಪಲಾವ್ ರೆಡಿ ಆಗೋಗುತ್ತೆ. ಸೊ ಹೀಗೆ ನೋಡಿದ್ರೆ ಸೋಯಾ ಚಂಕ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ಜ್ಯೂಸಿಯಾಗಿ. ಸೊ ನೀವು ಬಾಯ್ಲ್ಡ್ ವಾಟರ್ಗೆ ಹಾಕಿದ ತಕ್ಷಣ ಅದನ್ನು ನೀವು ವಾಟರ್ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಕೋಲ್ಡ್ ವಾಟರ್ಗೆ ಅದನ್ನು ಹಾಕಿ ನೆಕ್ಸ್ಟ್ ವಾಟರ್ ಎಲ್ಲ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಖಾರ ರುಬ್ಕೊಂಡಿದ್ದು ವೆಜಿಟೇಬಲ್ ಕಟ್ಟಿಂಗ್ಸ್ ಎಲ್ಲ ಆಗೋಯಿತು. ಸೊ ಇವಾಗ ಫಟಾಫಟ್ ಅಂತ ಪಲಾವ್ ರೆಡಿ ಮಾಡಿಬಿಡೋಣ. ಸೊ ಫಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪಲಾವ್ ಐಟಮ್ಸ್, ಅನಾನಸ್, ಚಕ್ರ, ಮೊಗ್ಗು ಇದೆಲ್ಲ. ಇಲ್ಲಿ ನಾನು ಬೇ ಲೀಫ್ ಬದಲು ನಾನು ಇಲ್ಲಿ ನಿಮಗೆ ಇವಾಗ ಗ್ರೀನ್ ಕಲರ್ ಎಲೆ ಏನು ಕಾಣಿಸ್ತದೆ ಇದನ್ನು ಕೂಡ ಪಲಾವ್ ಎಲೆ ಅಂತಲೇ ಕರೀತಾರೆ. ಎಷ್ಟು ಬೇ ಲೀಫ್ಗಿಂತ ನಿಮಗೆ ತುಂಬ ಸಕ್ಕತ್ತಾಗಿ ಫ್ರ್ಯಾಗ್ರೆನ್ಸ್ ಇರುತ್ತೆ. ಇದ್ರ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದು ನಾನು ಊರಿಂದ ತೊಗೊಂಡು ಬಂದಿದ್ದೆ. ಸೊ ನಾನು ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ನಿಮಗೆ ಆ ಪ್ಲ್ಯಾಂಟು ಅದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೆಕ್ಸ್ಟ್ ಇದೆಲ್ಲ ಹಾಕಿದ ತಕ್ಷಣ ನೆಕ್ಸ್ಟ್ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನೀವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಫಸ್ಟೇ ಟೊಮೆಟೊ ಆ್ಯಡ್ ಮಾಡಲ್ಲ, ಟೊಮೆಟೊ ಬೇಗ ಬೆಂದೋಗುತ್ತೆ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟ್ ಮತ್ತು ಬೀನ್ಸ್ ಏನಿದೆ, ನೀವು ಬೇಕಾದ್ರೆ ಹಸಿ ಬಟಾಣಿ ತೊಗೋಬೋದು, ಇಲ್ಲ ಒಣಗಿರೋ ಬಟಾಣಿ ತೊಗೊಂಡ್ರು ಅದನ್ನು ರಾತ್ರಿ ಎಲ್ಲ ಸೋಕ್ ಮಾಡಿ ಒಂದು ವಿಸಲ್ ಕುಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ನೀವು ವೆಜಿಟೇಬಲ್ಸ್ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ವೆಜಿಟೇಬಲ್ಸ್ ಬೇಯುವಷ್ಟು ಸಾಲ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಇಲ್ಲಿಗೆ ಟೊಮೆಟೊ ಹಾಗೆ ಅದು ಸಾಫ್ಟ್ ಆದ ತಕ್ಷಣ ನೆಕ್ಸ್ಟ್ ನಾನು ಸೋಯಾ ಚಂಕ್ಸ್ ಹಾಕ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ಆಲ್ರೆಡಿ ಬಾಯ್ಲ್ಡ್ ಆಗಿರೋದ್ರಿಂದ ಅದನ್ನೇನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನೀವೇನು ರುಬ್ಕೊಂಡಿರ್ತೀರಲ್ವ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿ. ಏನಕ್ಕೆ ಅದು ಮಸಾಲ ಎಲ್ಲ ಸ್ವಲ್ಪ ತರಕಾರಿಗೆಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಬಿಡುತ್ತೆ, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದ ತಕ್ಷಣ ನೆಕ್ಸ್ಟ್ ಇವಾಗ ನಾನಿಲ್ಲಿ ಮೆಷರ್ಮೆಂಟು 1 ಪಾವ್ ರೈಸ್ಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸೊ ನೀವು ಯಾವ ಕಪ್ಪಲ್ಲಿ ರೈಸ್ ಮೆಜರ್ ಮಾಡ್ಕೊತೀರಾ ಸೇಮ್ ಕಪ್ಪಲ್ಲಿ 2 ಗ್ಲಾಸ್ 1:2 ನೀರು ಹಾಕೊಳ್ಳಿ. ಸೊ ಪಲಾವು ನಾನು ಅಷ್ಟೇ ಹಾಕೊಳ್ಳೋದು. ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ ಇವತ್ತು, ಬಿಕಾಸ್ ಮಕ್ಳಿಗೆ ತುಂಬ ಉಡಿಯಾರೆ ತಿನ್ಸೋದು ಕಷ್ಟ ಆಗುತ್ತೆ ಅಂತ.
ಸೊ ನಾನಿಲ್ಲಿ ಫಸ್ಟು ವಾಟರ್ ಹಾಕಿ ಅದಾದಮೇಲೆ ರೈಸ್ ಹಾಕ್ತಿಲ್ಲ. ಫಸ್ಟು ರೈಸ್ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಅದಾದ ನಂತರ ನಾನು ಇದಕ್ಕೆ ಎಷ್ಟು ಬೇಕಲ್ವಾ ಅಷ್ಟು ವಾಟರ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಬಾಯ್ಲ್ಡ್ ವಾಟರ್ನ ಇವಾಗ ಹಾಕ್ತಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಿಮಗೆ ಇದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನೀವು ಹಾಟ್ ವಾಟರ್ ಹಾಕ್ಕೊಂಡಿರೋದ್ರಿಂದ ತುಂಬ ಬೇಗ ಬಾಯ್ಲ್ ಆಗುತ್ತೆ ವಾಟರು. ಸೊ ನೀವು ತುಂಬ ವೆಯ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ಕೋಲ್ಡ್ ವಾಟರ್ಗಿಂತ ಹಾಟ್ ವಾಟರ್ ಹಾಕೊಂಡಷ್ಟು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಹಾಗೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಲಾಸ್ಟಲ್ಲಿ ವಾಟರ್ ಬಾಯ್ಲ್ ಆಗೋ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ. ಈ ಫ್ಲೇವರ್ ಕೂಡ ತುಂಬ ಸಕ್ಕತ್ತಾಗಿರುತ್ತೆ. ನೀವು ಮೊದಲೇ ಈರುಳ್ಳಿ ಜೊತೆನೂ ಫ್ರೈ ಮಾಡ್ಬೋದು. ಇಲ್ಲ ಅಂದರೆ ಇಫ್ ಇನ್ ಕೇಸ್ ನೀವು ಮರೆತರು, ನಾನಿಲ್ಲಿ ಮರ್ತಿಲ್ಲ, ನಾನು ಬೇಕಂತಲೇ ಬಾಯ್ಲ್ ಆಗ್ಬೇಕಾದ್ರೆ ಹಾಕ್ಕೊಂಡು ಆ ಫ್ಲೇವರ್ ಬೇರೆ ಥರ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು 1 ಫುಲ್ ಲೆಮನ್ನ ಈ ಥರ ವಾಟರ್ ಬಾಯ್ಲ್ ಆಗಿ ಲಾಸ್ಟಲ್ಲಿ ನೀವು ಲಿಡ್ ಕ್ಲೋಸ್ ಮಾಡೋ ಟೈಮಲ್ಲಿ 1 ಫುಲ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ನಿಮಗೆ ಅಕ್ಕಿ ಎಲ್ಲ ಉದುರಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಟ್ರಿಕ್ನ ನೀವು ಫಾಲೋ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಲೆಮನ್ನೆಲ್ಲ ಹಾಕಿ ನೀವು ಒಂದು ಒಳ್ಳೆ ಗುಡ್ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ನಾನಿಲ್ಲಿ ಒನ್ ವಿಸಲ್ ಸಾಕಾಗುತ್ತೆ. ಸೊ 1 ವಿಸಲ್ ಅಷ್ಟೇ ನಾನು ಕೊಟ್ಕೊಂಡಿದ್ದೀನಿ. ಸೊ ಹಾಗೆ ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಪಪ್ಪಾಯ ಕಟ್ ಮಾಡಿಕೊಡ್ತಾಯಿದ್ದೀನಿ. ನೋಡಿ, ಪಲಾವ್ ರೆಡಿ ಆಗೇ ಹೋಯಿತು. ನೋಡಿದ್ರ ಪಲಾವ್ ರೆಡಿ. ನಾನು ಹೇಳಿದಂಗೆ ನಾನು ವಾಟರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಪಲಾವ್ಗೆ ಕಡಿಮೆ ಹಾಕ್ಕೊಂಡ್ರೆ ಇನ್ನೂ ಉದ್ದುದ್ರಾಗಿ ಬರುತ್ತೆ ರೈಸು. ಸೊ ನನ್ನ ಮಕ್ಳಿಗೆ ಹೀಗಿದ್ರೆ ತಿನ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ. ಏನು ಮಾಡ್ತಿದ್ದೀವಿ ಪುಟ್ಟ? ಪಾಪುಗೆ ಊಟ ಬೇಕಾ? ಹಾಯ್ ಸ್ಪೈಡರ್ ಮ್ಯಾನ್, ಏನು ಬೇಕಂತೆ ನಿಮ್ಮ ಪಾಪುಗೆ? ಏನು ಬೇಕಂತೆ? ತಿಂಚು. ನನ್ನೇ ಅಂತ ತೆಗಿಬಿಡಿ. ಬಾಯ್ ಪುಟ. ನೆಕ್ಸ್ಟ್ ಸೇ ಬಾಯ್ ಟು ಅಮ್ಮ. ಏಯ್ ಬಾಯ್. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು. ಸೊ ನಾನು ಬಾಕಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೊರ ಕೆಲಸ ಇತ್ತು ಅಂತ ಹೋಗ್ತಾಯಿದ್ವಿ. ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ಬೇಗ ಪಾಪನ ಕರ್ಕೊಂಡು ಬಂದುಬಿಡ್ತೀನಿ.
ಅವ್ನು ಫಸ್ಟ್ ಹೋಗ್ಬೇಕಲ್ಲ ಅಲ್ಲಿ ಮೇಲೆ. ನೇಕ್ಷಿತ್, ಏಯ್ ಯಾಕೆ ಓಡ್ತಿದ್ಯಾ ಪುಟ್ಟ? ನಾನು ಫಸ್ಟ್ ಹೋಗ್ತೀನಿ. ಅಮ್ಮ ಫಸ್ಟ್. ಅಮ್ಮ ಫಸ್ಟ್. ನಿಧಾನ. ಯಾರು ಕೊಟ್ಟರು ಪುಟ್ಟ? ಯಾರು ಕೊಟ್ಟರು ಚಾಕಿ? ಯಾರದು ತಡಿ, ಮಾತು ತಗೋತೀನಿ ತಡಿ. ಏ ಮಮ್ಮ ಚಾಕಿ, ನಿಂಗೆ ಬಲೂನ್ ಬೇಕಾ ಚಾಕಿ ಬೇಕಾ? ನಂಗೆ ಕೊಡಿ ಚಾಕಿ. ಇನ್ನೊಂದು ಕೊಡಿ. ಬೇಡವಾ? ನಾನು ಟೂ ತಿನ್ನೋದು. ಟೂ ಚಾಕಿ ತಿನ್ನೋದು. ನೀನು ಕೊಡು. ನೋಡಿದ್ರೆ ಅವ್ರನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದು ಇವಾಗ ಅವ್ರನ್ನ ಊಟ ಮಾಡಿ ಮಲಗಿಸಿದ್ದಾಯಿತು. ಮೀನ್ ವೈಲ್ ನಿಮಗೊಂದು ಕಿಚನಲ್ಲಿ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತೀನಿ ಇವತ್ತು. ಇದು ನಾನು ತೊಗೊಂಡು ತುಂಬ ದಿನ ಆಯಿತು, ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಏನಂದರೆ ಇದು ಆಯಿಲ್ ಸ್ಟೇನರ್ ಪಾಟ್ ಗ್ರೀಸ್ ಕ್ಯಾನ್ ಅಂತ. ಸೊ ನಿಮ್ಗೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ನೀವು ಇವಾಗ ಯೂಸ್ಡ್ ಆಯಿಲ್ ಆಲ್ರೆಡಿ ನೀವೀಗ ಡೀಪ್ ಫ್ರೈಡ್ ಮಾಡಿರ್ತೀರಾ, ಬಜ್ಜಿ, ಪೂರಿ, ಎನಿಥಿಂಗ್ ಯಾವುದೆಲ್ಲ ಡೀಪ್ ಫ್ರೈಡ್ ಮಾಡಿರ್ತೀರ ಅಲ್ವಾ. ಸೊ ನೀವು ಡೀಪ್ ಫ್ರೈ ಮಾಡಿದಾಗ ನಿಮಗೆ ತುಂಬ ಆಯಿಲಲ್ಲಿ ಅದರದ್ದು ವೇಸ್ಟೇಜ್ ಎಲ್ಲ ಇರುತ್ತಲ್ವ. ಸೊ ನೀವು ಅದನ್ನು ಬೇರೆ ಈಗ ಕಾಫಿ ಫಿಲ್ಟರ್ಸೋ ಬೇರೆ ಏನೋ ಯೂಸ್ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡ್ತೀರಾ. ಬಟ್ ದಿಸ್ ಈಸ್ ಆಸ್ ಅ ಗ್ರೀಸ್ ಕ್ಯಾನ್. ನಿಮಗೆ ಆಯಿಲ್ದೆಲ್ಲ ಸ್ಟೇನ್ಸೇ ಉಳಿಯಲ್ಲ. ಇದ್ರ ನಾನು ಬೇರೆ ಆಯಿಲ್ ಕಂಟೈನರ್ಸ್ನ ನೋಡಿದ್ದೀವಲ್ವ, ಅಲ್ಲಲ್ಲೇ ಆಯಿಲ್ದೆಲ್ಲ ಸ್ಟೇನ್ ಆಗುತ್ತೆ. ಅದನ್ನು ಉಜ್ಜೋದು ಎಷ್ಟು ಕಷ್ಟ ಅಂತ ಹೌಸ್ ಹೋಲ್ಡ್ ವುಮೆನ್ಸಿಗೆ ಗೊತ್ತಿರುತ್ತೆ. ಸೊ ನಾನು ಇದು ತುಂಬ ಇದರಲ್ಲೇ ಈ ಥರ ಫಿಲ್ಟರ್ ಕೊಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಈಸಿಯಾಗಿ ಫಿಲ್ಟರ್ ಮಾಡ್ಕೋಬೋದು. ಅದಕ್ಕೊಂದು ಲಿಡ್ ಕೂಡ ಕೊಟ್ಟಿದ್ದಾರೆ ಕ್ಲೋಸ್ ಮಾಡೋಕ್ಕೆ. ಸೊ ನೀವು ಈಗ ಯೂಸ್ಡ್ ಆಯಿಲ್ನ ಬೇಗ ಈ ಥರ ಎಲ್ಲ ನೋಡಿ ಇದೆಲ್ಲ ಸೀದೋಗಿರುತ್ತೆ. ಈ ಥರ ಪಾರ್ಟಿಕಲ್ಸ್ನ ಮತ್ತೆ ಅದಕ್ಕೆ ಹಾಕ್ಕೊಂಡು ಕುಕ್ ಮಾಡೋದು ತಪ್ಪತ್ತೆ. ನನಗೆ ತುಂಬ ಯೂಸ್ ಆಗ್ತಾಯಿದೆ. ಸೊ ಇವಾಗ ಈಸಿ ಕ್ಲೋಸ್ ಇದಕ್ಕೆ ಲಿಡ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ತಕ್ಕನಾಗಿರೋದು. ನೀವು ಯಾವುದೋ ಬೇರೆ ಪ್ಲೇಟ್ಸ್ ಎಲ್ಲ ಮುಚ್ಚಬೇಕು ಅನ್ನೋದು ಇಲ್ಲ. ಸೊ ನೀವು ಈ ಫಿಲ್ಟರ್ನ ಹಾಗೆ ಬಿಡ್ಬೋದು, ಫುಲ್ ಆಯಿಲ್ ಎಲ್ಲ ಸ್ಟೇನ್ ಆಗುತ್ತೆ. ಆ್ಯಂಡ್ ನಿಮಗೆ ಗ್ರಿಪ್ ಕೂಡ ತುಂಬ ಸಖತ್ತಾಗಿದೆ. ಈಸಿ ಟು ಕ್ಲೀನ್, ಈಸಿ ಟು ಹ್ಯಾಂಡಲ್, ಈಸಿ ಟು ಮೇಂಟೈನ್. ಸೊ ಐ ಹೋಪ್ ಈ ಪ್ರಾಡಕ್ಟ್ ನಿಮಗೆ ಯೂಸ್ ಆಗುತ್ತೆ ಅಂತ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಬೈ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.